ಬೇಯಿಸೋ ವಿಧಾನ ನಾನು ತೋರಿಸಿದ್ದೀನಿ, ಕುಕ್ಕರಲ್ಲಿ ಬೇಯಿಸೋದು. ಈಗ ಕುಕ್ಕರಲ್ಲಿ ನಾವು ರೈಸ್ ಮಾಡ್ತೀವಲ್ಲ, ಮೊಟ್ಟೆ ಇದೆ, 4 ಮೊಟ್ಟೆ ಇದೆ ನೋಡಿ. ಕುಕ್ಕರಲ್ಲಿ ರೈಸ್ ಇದೆ, ತೊಳೆದು ಇಟ್ಟಿದ್ದೀನಿ. ಇದೇ ರೈಸಲ್ಲಿ ತೊಳೆದು ಇಟ್ಟಿದ್ದೀನಿ. ಇವಾಗ ರೈಸ್ ತೊಳ್ಕೊಂಡು 1/4 ಲೋಟ ರೈಸ್ ಹಾಕಿದ್ದೀನಿ, 1/4 ಲೋಟ ಹಾಕಿ 2.5 ಲೋಟ ನೀರು ಹಾಕಿದ್ದೀನಿ. ಉಪ್ಪು ರುಚಿಗೆ ತಷ್ಟು ಹಾಕಿದ್ದೀನಿ. ಇವಾಗ ಜೊತೆಗೇ ಮೊಟ್ಟೆನೂ ಇಟ್ಟಿದ್ದೀನಿ, 4 ಮೊಟ್ಟೆ ಕಾಣಿಸ್ತಾ ಇದೆಯಲ್ಲ, ಮೊಟ್ಟೆಗೂ ರೈಸ್ ಜೊತೆಗೆ ಬೇಯಿಸ್ತೀನಿ. ಇವಾಗ ಗ್ಯಾಸು ಉಳಿತಾಯ, ಮೊಟ್ಟೆನೂ ಅನ್ನನೂ ಒಟ್ಟಿಗೆ ಬೇಯುತ್ತೆ. ಆದರೆ ಅನ್ನ ಬೆಂದಾಗ 5 ವಿಷಲ್ ನಾನು ಕೂಗಿಸ್ತೀನಿ. ಇದನ್ನು ರೈಸ್ನ ಸ್ಟೀಮ್ ಅಕ್ಕಿ ನಮ್ಮದು, ಅದಕ್ಕೆ 5 ವಿಷಲ್ ನಾನು ಕೂಗಿಸ್ತೀನಿ. ಅರ್ಧ ಅವರ್ ಅಕ್ಕಿ ನೆನೆ ಹಾಕಿರ್ತೀನಿ, ಓಕೆನಾ. ಆಮೇಲೆ 5 ವಿಷಲ್ ಆದಮೇಲೆ ಮೊಟ್ಟೆ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ವಿಷಲ್ ಹಾಕಿದ್ದೀನಿ, ಹುರಿನೂ ಇಟ್ಟಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಕುಕ್ಕರ್ನ ಇಡಬೇಕು, ಯಾಕಂದರೆ ಮೊಟ್ಟೆ ಇಟ್ಟಿದ್ದೀವಲ್ಲ, ಅದಕ್ಕೆ ಈ ಥರ ಮಾಡಿದ್ರೆ ಗ್ಯಾಸು ಉಳಿತಾಯ, ಮೊಟ್ಟೆನೂ ಬೇಗ ಬೇಯುತ್ತೆ, ಅನ್ನನೂ ಆಗುತ್ತೆ. ಸೊ ನೋಡಿ, ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮೊಟ್ಟೆ ಬೆಂದಾದಮೇಲೆ ಅನ್ನ ಹೇಗಿದೆ, ಮೊಟ್ಟೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ, ವಿಷಲ್ ಹೋಗಬೇಕು, ಆಮೇಲೆ ತೆಗೆದು ತೋರಿಸ್ತೀನಿ. ಮೊಟ್ಟೆ ಓಪನ್ ಮಾಡಿ ಇವಾಗ ಮುಚ್ಚಳ ತೆಗ್ದಿದ್ದೀನಿ. ಮೂರ್ತಿಯವರು ಮೊಟ್ಟೆ ತೆಗಿತಾರೆ. ಸ್ವಲ್ಪ ಅನ್ನ ವೇಸ್ಟ್ ಆಗುತ್ತೆ, ಯಾಕಂದರೆ ಅದು ಮೊಟ್ಟೆಲೆಲ್ಲ ಅಂಟ್ಕೊಂಡಿರುತ್ತೆ. ಆದರೆ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ಸಮಯ ಉಳಿತಾಯ ಆಗುತ್ತಲ್ಲ. ಸಪ್ರೇಟಾಗಿ ಮತ್ತೆ ಬೇಯಿಸೋದು ತಪ್ಪುತ್ತೆ ನೋಡಿ. 1 ಮೊಟ್ಟೆ ತೆಗೆದ್ರು, ಇನ್ನು 3 ಮೊಟ್ಟೆ ತೆಗಿತಾರೆ ನೋಡಿ. ಇಷ್ಟನ್ನ ಇರುತ್ತೆ, ಅದನ್ನು ನೀರು ತೊಳೆದ್ಬಿಟ್ಟು ಇವಾಗ ಬಿಡಿಸ್ತಾರೆ. ಈ ಥರ 4 ಅಥವಾ 2, 3 ಮಾತ್ರ ಇದ್ದರೆ ಅನ್ನದಲ್ಲಿ ಬೇಯಿಸಿ. ತುಂಬ ಮೊಟ್ಟೆ ಇದ್ದರೆ ಬೇಯಿಸ್ಬೇಡಿ, ಅದು ಕುಕ್ಕರಲ್ಲೇ ಬೇಯಿಸ್ಕೊಳ್ಳಿ. 2 ವಿಷಲ್ ಸಾಕು. ಇದ್ದ ತಕ್ಷಣಕ್ಕೆ ಅನ್ನ ರಸದ ಜೊತೆಗೆ ಮೊಟ್ಟೆ ಬೇಯಿಸ್ಕೊಂಡ್ರೆ 1, 2 ಮೊಟ್ಟೆ, 3 ಮೊಟ್ಟೆ, 4 ಮೊಟ್ಟೆ ಆದರೆ ಸಾಕಾಗುತ್ತೆ ನೋಡಿ. 3 ಮೊಟ್ಟೆ ತೆಗೆದಿದ್ದಾರೆ, ಇನ್ನು 1 ಬರಬೇಕು, ಕೊನೆಯ ಮೊಟ್ಟೆ. ಕೊನೆಯ ಮೊಟ್ಟೆನೂ ಸಿಕ್ಕಿತು ನೋಡಿ. ಅನ್ನ, ಇದು ಮೊಟ್ಟೆ, ಒಟ್ಟಿಗೆ ಅನ್ನ ಜೊತೆ ಮೊಟ್ಟೆ ಬೇಯಿಸಿರೋದು. ನೀರು ಹಾಕಿದ್ದಾರೆ, ಕ್ಲೀನಾಗಿ ಮೇಲ್ಗಡೆ ಇರೋ ಅನ್ನ ಎಲ್ಲ ರಿಮೂವ್ ಮಾಡಿಬಿಡ್ತಾರೆ. ಇವಾಗ ಒಂದು ತಟ್ಟೆಗೆ ಬಿಡಿಸಿ ಇಡ್ತಾರೆ. ಮೊಟ್ಟೆ ಬಿಡಿಸ್ತಾ ಇದ್ದಾರೆ, ಈ ಕಡೆ ಕೊಡ್ಸಿದೆ ಮೊಟ್ಟೆ ಬಿಡಿಸ್ತಾ ಇದ್ದಾರೆ ಕ್ಲೀನಾಗಿ. ನೋಡಿ, ಮೊದಲನೇ ಮೊಟ್ಟೆ ಬಿಡಿಸಿದಾಯಿತು ನೋಡಿ. ಎಷ್ಟು ಚೆನ್ನಾಗಿದೆ ಮೊಟ್ಟೆ, ಒಂಚೂರು ಡ್ಯಾಮೇಜ್ ಆಗಿಲ್ಲ, ಒಡೆದೋಗಿಲ್ಲ, ಸೀಲ್ ಬಿಟ್ಟಿಲ್ಲ. ಅನ್ನದ ಜೊತೆ ಬೇಯಿಸಿರೋದು ಇದು ತುಂಬ ಯೂಸ್ಫುಲ್ ಆಗುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ, ಬ್ಯಾಚುಲರ್ಸ್ಗೆ, ಕಪಲ್ಸ್ಗೆ ಒಂದು ಅನ್ನ ರಸ ಅಥವಾ ಬೇಳೆ ಸಾರು ಜೊತೆ ಮೊಟ್ಟೆ ಹಾಕ್ಬಿಟ್ರೆ ನೆಂಚ್ಕೊಂಡು ತಿಂದ್ಬಿಟ್ಟು ಮಾಡ್ಕೊಬೋದು ಅಷ್ಟೇ. ಮೊಟ್ಟೆ ಮೂರ್ತಿಯವರು ಬಿಡಿಸಿದ್ದಾರೆ ನೋಡಿ. ಒಂದು ಚೂರು ಡ್ಯಾಮೇಜ್ ಆಗಿಲ್ಲ, ಒಡೆದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಅನ್ನದ ಜೊತೆ ಹೇಗೆ ಮೊಟ್ಟೆ ಬೇಯಿಸೋದು ಅಂತ ತಿಳಿದಲ್ಲ. ಈ ಟಿಪ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಗುಡ್ ನೈಟ್, ಹ್ಯಾಪಿ ಸಂಡೇ ಎಲ್ಲರಿಗೂ. ಜೊತೆ ಮೊಟ್ಟೆ ಬೇಯಿಸಿ ಪೆಪ್ಪರು, ಸಾಲ್ಟ್ ಹಾಕೊಂಡು ತಿಂತಾಯಿದ್ರೆ ಅನ್ನಕ್ಕೆ ರುಚಿ ನೋಡಿ. ಜಸ್ಟ್ ಅನ್ನ ರಸ ಈ ಥರ ಮಾಡಿ ಮೊಟ್ಟೆ ಮಾಡಿಕೊಂಡು ಫುಡ್ ಒಳ್ಳೆಯದು.
ಅವಳಿಗೆ ಪೆಪ್ಪರ್ ಹಾಕಲ್ಲ ಅದಕ್ಕೇ